ಒಂದು ದಿನದಲ್ಲಿ 1,00,000ನ ಹೇಗ್ ಸಂಪಾದನೆ ಮಾಡೋದಂತ ಹೇಳ್ತೀನಿ ಬನ್ನಿ. ಈ ಬರೀ ಹೇಳಲ್ಲ, ತೋರಿಸ್ತೀನಿ ಬನ್ನಿ. ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡು ನಾನು ಹೊರಟಿದ್ದು ಮೈಸೂರು ಕಡೆಗೆ. ಗಾಬರಿ ಆಗ್ಬೇಡಿ, ನಾನು ಈ ವಿಡಿಯೋದಲ್ಲಿ IPL ಬೆಟ್ಟಿಂಗ್ ಆಡಿ ಅಥವಾ ಯೂಟ್ಯೂಬ್ ವಿಡಿಯೋ ಮಾಡಿ ನಾನು ಸಂಪಾದನೆ ಮಾಡಿ ಅಂತೆಲ್ಲ ಹೇಳಲ್ಲ. ನಾವಿರೋದು ಇವಾಗ 2025 ಅಲ್ಲಿ. ಈ ಒಂದು ಕರೆಂಟ್ ಜನರೇಷನ್ ಅಲ್ಲಿ ಹೇಗೆ ಒಂದು ದಿನದಲ್ಲಿ 1,00,000 ಸಂಪಾದನೆ ಮಾಡ್ಬೋದಾ ಅಂತೆಲ್ಲ ಹೇಳ್ತೀನಿ. ಸೊ ವಿಡಿಯೋ ಫುಲ್ ನೋಡಿ. ಅಂದಿವೆ ಹಾಗೆ ಮೈಸೂರು ಹೋಗ್ಬೇಕಾದ್ರೆ ಚನ್ನಪಟ್ಟಣದಲ್ಲಿ ಒಂದು ಕಪ್ ಟೀ ಕುಡ್ಕೊಂಡು ನಾವು ಹೊರಟಿದ್ದು ಮೈಸೂರಿನ ಭೋಗಾದಿ ಅನ್ನೋ ಏರಿಯಾಗೆ. ಅಲ್ಲಿ ನಮ್ಗಾಗಿ ಒಬ್ರು ಕ್ಲೈಂಟ್ ಕಾಯ್ತಾ ಇದ್ರು. ಹೋಗಿದ ತಕ್ಷಣ ಸುಮಾರು 2 ಗಂಟೆಗಳ ಕಾಲ ಡಿಸ್ಕಷನ್ ಮಾಡಿದ್ವಿ. ಯಾಕಂದ್ರೆ ಅಲ್ಲೊಂದು ಡೀಲ್ ಇತ್ತು. ಸೊ ಏನ್ ಡೀಲ್ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಹಾಗೆ 2 ಅವರ್ ಡಿಸ್ಕಷನ್ ಮಾಡಿ ಫೈನಲಿ ಆರ್ಡರ್ ಸಹ ಕನ್ಫರ್ಮ್ ಮಾಡಿದ್ರು, ಅಡ್ವಾನ್ಸ್ ಸಹ ಪೇ ಮಾಡಿದ್ರು. ನಮ್ಗೂ ಫುಲ್ ಖುಷಿ ಆಯ್ತು. ಅದೇ ಖುಷಿಲಿ ನಾವು ಅಲ್ಲಿಂದ ನೇರವಾಗಿ ಹೊಟ್ಟಿದ್ದು ಯಡಿಯೂರು ಹತ್ರ ಇರೋ ಅಮೃತೂರ್ಗೆ. ಅಲ್ಲೊಂದು ಫಾರ್ಮ್ ಹೌಸ್ ಇತ್ತು. ಆ ಫಾರ್ಮ್ ಹೌಸ್ ಅಲ್ಲೂ ಸಹ ನಮ್ಮ ಕ್ಲೈಂಟ್ ಒಬ್ರು ಕಾಯ್ತಾ ಇದ್ರು. ಅಲ್ಲೂ ಹೋಗಿ ಸುಮಾರು 2 ಅವರ್ ಚರ್ಚೆ ಮಾಡಿದ್ವಿ. ನಂತರ ಅವರು ಸಹ ಆರ್ಡರ್ ಕನ್ಫರ್ಮ್ ಮಾಡಿದ್ರು, ಆರ್ಡರ್ ಸಹ ಫಿಕ್ಸ್ ಆಯ್ತು. ಸೊ ಇಷ್ಟಕ್ಕೂ ನನ್ನ ಡೀಲ್ ಏನಂದ್ರೆ, ನಾವು ಆನ್ ಗ್ರಿಡ್ ಸೋಲಾರ್ ಮನೆಗಳಿಗೆ ಹಾಕ್ತಿವಿ, ಪಂಪ್ ಸೆಟ್ಗಳಿಗೆಲ್ಲ ಹಾಕ್ತಿವಿ. ಸೊ ಆ ಒಂದು ಬಿಸ್ನೆಸ್ ನಂದು. ಹಾಗೆ ಈ ಒಂದು ಆರ್ಡರ್ ಟೋಟಲ್ ವ್ಯಾಲ್ಯೂ ಬಂದು 8 lakh ಇರುತ್ತೆ. ನನ್ನ ಖರ್ಚೆಲ್ಲ ಹೋಗಿ ಸುಮಾರು 1,00,000 ಉಳಿಬಹುದು. ಸೊ ಗೊತ್ತಾಯ್ತಲ್ಲ ಗೈಸ್, ಒಂದು ದಿನದಲ್ಲಿ 1,00,000 ಸಂಪಾದನೆ ಮಾಡ್ಬೋದಾ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಬಟ್ ಈ ಒಂದು ದಿನದ ಹಿಂದೆ ಸುಮಾರು ದಿನಗಳ ಸೋಲು, ಸುಮಾರು ಲಕ್ಷಗಳ ನಷ್ಟ ನಾನು ಅನುಭವಿಸಿದ್ದೀನಿ. ಸೊ ಅದು ಬಿಡಿ. ಸೊ ನಾನು ಈ ವಿಡಿಯೋಲಿ ಹೇಳಕ್ ಹೊರಟಿರೋದು ಏನಂದ್ರೆ, ಎಲ್ಲ ಯಂಗ್ಸ್ಟರ್ಸ್ಗೆ ಹಾಗೆ ಯಾರ್ಯಾರು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿರೋರಿಗೆ ಫಸ್ಟ್ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಮುಂಚೆ ಆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಅಲ್ಲಿ ಕೆಲ್ಸಕ್ಕೆ ಸೇರಿ ಅನುಭವ ತಗೊಂಡು ನಂತರ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಹಾಗೆ ಸ್ವಲ್ಪ ತಾಳ್ಮೆ ಇರಲಿ, ಜೊತೆಗೆ ಸತತ ಪ್ರಯತ್ನವಿರಲಿ. ಜೈ ಹಿಂದ್. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಪೇಜ್ ಲೈಕ್, ಶೇರ್ ಮಾಡಿ. ಜೊತೆಗೆ ಸ್ವಂತ ಒಂದು ಅನುಭವದ ವಿಡಿಯೋಗಳಿಗೆ ನನ್ನ ಪೇಜ್ ಫಾಲೋ ಮಾಡಿ.